ಅಮ್ಮ ಎಷ್ಟೇ ಹುಷಾರು ತಪ್ಪಿದ್ರು ಮಲಗ್ತಾ ಇರಲಿಲ್ಲ. ಫಸ್ಟ್ ಟೈಮ್ ನಮ್ಮಮ್ಮ ಮಲಗಿರೋದು ನೋಡಿ ನಂಗೆ ತುಂಬ ಬೇಜಾರಾಯಿತು. ಸೊ ಅಮ್ಮಂಗೆ ಹುಷಾರಿಲ್ಲದ ಕಾರಣ ನಾನು ಬೆಳಗ್ಗೆ ಬೇಗ ಎದ್ದು ಹಸು ಎಲ್ಲ ಆಚೆ ಕಟ್ಟಿ ಕಸ ತುಂಬಿ ಸಗಣಿ ಎಲ್ಲ ತಿಪ್ಪೆಗೆ ಹಾಕಿ ಆಮೇಲೆ ಅದೆಲ್ಲ ಗುಡಿಸಿ ಅಷ್ಟರಲ್ಲಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಇಟ್ಟೆ. ಬೆಳಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕಿದ್ರೆ ನಮ್ಮ ಮನೆ ಅಟ್ಟಿ ನೋಡೋಕ್ಕೆ ಒಂಥರ ಚೆಂದ ನನಗೆ. ಅಷ್ಟರಲ್ಲಾಗಲೇ ಬೆಳಕಾಗಿತ್ತು. ಅಮ್ಮನೂ ಎದ್ರು, ಇಬ್ಬರು ಸೇರಿ ಹಾಲು ಕರ್ಕೊಂಡು ಹಾಲೆಲ್ಲ ಕ್ಯಾನ್ಗೆ ಹಾಕಿ ತುಂಬ ಚಳಿ ಇರೋದ್ರಿಂದ ಬಿಸಿ ಬಿಸಿ ಏನಾದರೂ ಕುಡ್ಬಿಡ್ಬೇಕು ಅನಿಸ್ತಾ ಇತ್ತು. ಸೊ ಒಳಗಡೆ ಬಂದು ಅಮ್ಮಂಗೆ ಕಾಫಿ ಮಾಡಿಕೊಟ್ಟು ನಾನು ಹಾಲು ಕುಡ್ದಿದ ತಕ್ಷಣ ಅಡುಗೆಗೆ ಏನೇನು ಬೇಕು ಎಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ಹಸಿ ತೊಗರಿಕಾಳು ಹುಳಿ ಮಾಡಿ ಅಡುಗೆ ಮಾಡಿದ ಪಾತ್ರೆ ಎಲ್ಲ ತುಂಬ ಆಗಿಬಿಟ್ಟಿತ್ತು. ಅದನ್ನೆಲ್ಲ ತೊಳೆದು ಕಸ ಎಲ್ಲ ಗುಡಿಸ್ಬಿಟ್ಟು ಅಲ್ಲೇ ಆಫೀಸಿಗೆ ಟೈಮ್ ಆಗಿಬಿಟ್ಟಿತ್ತು. ನಾನು ರೆಡಿಯಾಗಿ ಅಮ್ಮ ಮಲಗಿಬಿಟ್ಟಿದ್ರು. ಅಮ್ಮಂಗೆ ಬಾಯ್ ಹೇಳ್ಬಿಟ್ಟು ಬೇಗ ಹುಷಾರಾಗಮ್ಮ ಅಂತ ಹೇಳಿ ನಾನು ಆಫೀಸಿಗೆ ಬಂದು ಆಫೀಸ್ ವರ್ಕ್ ಶುರು ಮಾಡಿದೆ. ಆ್ಯಂಡ್ ಆಫೀಸ್ ವರ್ಕ್ ಎಲ್ಲ ಮುಗೀತು. ಚಾಟ್ಸ್ ತಿನ್ನಕ್ಕೆ ಹೋಗೋಣ ಅಂತ ನಮ್ಮ ಟೀಮ್ ಜೊತೆ ಹೋದೆ. ಅಲ್ಲಿ ಚಾಟ್ಸ್ ತಿನ್ಕೊಂಡು ಅವ್ರಿಗೆಲ್ಲ ಬಾಯ್ ಹೇಳಿ ವ್ಲಾಗ್ ಇದಾಗಿತ್ತು. ಕೀಪ್ ವಾಚಿಂಗ್. ಬಾಯ್.